ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ಲಾಂಗ್ ವೀಡಿಯೋಗೆ ಶೂಟ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಹಾಗೇನಾದರೂ ನನ್ನ ಡೈಲಿ ಲೈಫ್ ಬಗ್ಗೆ ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ಮಾಡ್ತಿದ್ದೀನಿ. ನೋಡೋಣ, ಎಲ್ಲಿಗಾದ್ರೂ ಹೋದರೆ ಆ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತೀನಿ, ಆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬಾಯ್ ಬಾಯ್. ಸೊ ಗೈಸ್, ನಾನು ಮತ್ತು ಇವಳು ವಾಕ್ ಮಾಡೋಣ ಅಂತ ಬಂದಿದ್ದೀವಿ. ಇವನು ನೋಡಿ, ಅಂಡೆಲ್ಲ ಜನ ಓಡಾಡ್ತಾ ಇದ್ದಾರೆ. ಇವಳು ಸುಮ್ಮನೆ ಆಟಾಡ್ತಾ ಇದ್ದಾಳೆ. ವಾಕ್ ಮಾಡ್ಕೊತ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಡೇನ. ಈ ವ್ಲಾಗ್ ಹೇಗೆ ಬರುತ್ತೆ ಅಂತ ಐ ಆಮ್ ಸೋ ಕ್ಯೂರಿಯಸ್. ನಿಜ ಏನು ಪ್ಲ್ಯಾನ್ ಮಾಡಿಲ್ಲ, ಹಾಗೆ ಸಡನ್ನಾಗಿ ಮಾಡಿದಂಥ ವ್ಲಾಗ್ ಇದು. ಐ ಹೋಪ್ ಔಟ್ಪುಟ್ ಚೆನ್ನಾಗಿ ಬರಲಿ ಅಂತ ಫಿಂಗರ್ ಕ್ರಾಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ಸೊ ಇದು ನೆಕ್ಸ್ಟ್ ಡೇ. ನಾವು ಒರಾಯನ್ ಮಾಲಲ್ಲಿ ಇದ್ದೀವಿ. ಒರಾಯನ್ ಮಾಲಲ್ಲಿ ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ ಫುಡ್ ಕೋರ್ಟ್ಗೆ. ಇವು ಏನೇನು ತಿಂತೀವಿ, ಆರ್ಡರ್ ಏನು ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಏನಿಲ್ಲ, ಜಸ್ಟ್ ಬರ್ಗರ್ ಮೀಲ್ ಆರ್ಡರ್ ಮಾಡಿದ್ದೀವಿ. ಬರ್ಗರ್, ಕೋಕ್ ಮತ್ತು ಫ್ರೆಂಚ್ ಫ್ರೈಸ್ ಸಿಗುತ್ತೆ ಆ ಮೀಲಲ್ಲಿ. 3 ಮೀಲ್ಸ್ ಆರ್ಡರ್ ಮಾಡಿದ್ದೀವಿ. ಯಾರು ತಿನ್ನಲ್ಲ, ಸ್ವಲ್ಪ ಲೈಟಾಗಿ ಆರ್ಡರ್ ಮಾಡಿದ್ದೀವಿ. ಸೊ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ, ಅಂದರೆ ನಮ್ಮ ಆಂಟಿಯವರು ಮತ್ತು ನನ್ನ ತಮ್ಮ ಹಾಗೆ ನಮ್ಮಮ್ಮ ಹೋಗಿದ್ವಿ. ಹಾಗಾಗಿ ಅವ್ರು ಯಾರೂ ಅಷ್ಟು ಬರ್ಗರ್ ಆಗಲಿ ಫ್ರೆಂಚ್ ಫ್ರೈಸ್ ಆಗಲಿ ತಿನ್ನಲ್ಲ. ಸೊ ಲಿಮಿಟೆಡಾಗಿ ಜಸ್ಟ್ ಮೀಲ್ಸ್ ಮಾತ್ರ ಆರ್ಡರ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಅದರಲ್ಲೂ ಮೆಕ್ಡಿಯಲ್ಲಿ ಮೀಲ್ಸ್ ತುಂಬ ಚೆನ್ನಾಗಿರುತ್ತೆ, ಟು ಬಿ ಆನೆಸ್ಟ್. ಅದಾದಮೇಲೆ ನಾವು ಹೋಗಿದ್ದು ಮಿನಿಸೋಗೆ. ಮಿನಿಸೋ ಅಲ್ಲಿ ಬಾರ್ಬಿ ಎಡಿಷನ್ಸ್ ಬಿಟ್ಟಿದ್ದಾರೆ. ನಿಜ ಎಷ್ಟು ಕ್ಯೂಟ್ ಸ್ಟಫ್ಸ್ ಇದೆ ಅಂದರೆ ನೋಡಿದ್ದೆಲ್ಲ ತೊಗೊಳ್ಬೇಕು ಅನಿಸಿತ್ತು, ಅಷ್ಟು ಕ್ಯೂಟ್ ಸ್ಟಫ್ಸ್ ಇದೆ. ಅದಾಗಿ ಲೇಕ್ ವ್ಯೂ ನೋಡೋಣ ಅಂತ ಒರಾಯನ್ ಮಾಲಲ್ಲಿ ಲೇಕ್ ವ್ಯೂ ಹತ್ರ ಹೋದ್ವಿ. ಅಲ್ಲಿ ವೆದರ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅವತ್ತು. ಹಾಗೆ ನೆಕ್ಸ್ಟು ಅಲ್ಲೇನಾದರೂ ಕುಡಿಯೋಣ ಅಂತ ಸ್ವಲ್ಪ ಹಟ್ಟಿ ಕಾಫಿಯಲ್ಲಿ ಒಂದು ಕಾಫಿ ಆರ್ಡರ್ ಮಾಡಿದ್ವಿ. ಕಾಫಿ ಕುಡ್ಕೊಂಡು ಹಾಗೆ ಅಲ್ಲಿ ತುಂಬ ಮಳೆ. ಸೊ ಒರಾಯನ್ ಮಾಲೆಲ್ಲ ಸುತ್ತಿ ಕೂತಿದ್ದೀವಿ, ಬಿಕಾಸ್ ಅಲ್ಲಿ ಲೇಕ್ ಹತ್ರ ಕೂತಿದ್ವಿ. ಬಟ್ ಅಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಅಂತ ಇಲ್ಲಿ ಬಂದು ಕೂತಿದ್ದೀವಿ. ಇವನು ಶೂಸ್ ತೊಗೊಳ್ಬೇಕು ಅಂತ ಒಂದು 4-5 ಅಂಗಡಿ ಸುತ್ತಿಯೇನೆ. ಝಾರಾ, ವೆಸ್ಟ್ ಸೈಡು ಮತ್ತು ಫಾರೆವರ್ 21 ಎಲ್ಲ ಸುತ್ತಿಯಾನೆ, ಏನೂ ತೊಗೊಳ್ಳಿಲ್ಲ. ಕೊನೆಗೆ ಮಿನಿಸೋದಲ್ಲಿ ನಾನೇ ಒಂದು ಕೊಲಾಜಿನ್ ಮಾಸ್ಕ್ ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಂಡಿಲ್ಲ. ಆ್ಯಂಡ್ ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಊಟ ಮಾಡಬೇಕು. ಸೊ ಮಳೆಯೆಲ್ಲ ನಿಂತ ಮೇಲೆ ನಾವು ಆಟೋದಲ್ಲಿ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಮಿನಿಸೋದಿಂದ ತಂದಂಥ ಮಾಸ್ಕ್ ವೇರ್ ಮಾಡಿದ್ದೆ. ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಒರಾಯನ್ ಮಾಲಿಂದ ಬಂದ್ವಿ. ಅಲ್ಲಿಂದ ಒಂದು ಕೊಲಾಜಿನ್ ಮಾಸ್ಕ್ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೆ. ಬಟ್ ಒಂದೇ ಯೂಸ್ಗೆ ಏನೂ ಗೊತ್ತಾಗಲ್ಲ. ಅಟ್ಲೀಸ್ಟ್ ನಾವು 1-2-3 ಟೈಮ್ಸ್ ಆದರೂ ಯೂಸ್ ಮಾಡಬೇಕು. ಬಟ್ ಸ್ಕಿನ್ ಟೈಟನ್ ಆಗಿರೋ ಥರ ಫೀಲ್ ಆಗ್ತಾ ಇದೆ ಆ್ಯಂಡ್ ಸಾಫ್ಟ್ ಆಗಿರೋ ಥರನೂ ಅನಿಸ್ತಿದೆ. ಆ್ಯಂಡ್ ಗೈಸ್, ಲಿಟ್ರಲಿ ನಾನು ಎಷ್ಟು ಲೇಸಿ ಆಗಿದ್ದೀನಿ ಅಂದರೆ, ಇದೇ ಯಾವ ಥರದಲ್ಲಿ ಹೋಗಿದ್ದೀನಿ. ಜಡೆ ಹಾಕ್ಕೊಂಡು, ನೈಟ್ ಡ್ರೆಸ್ ಹಾಕ್ಕೊಂಡು, ಓಲ್ಡ್ ಫ್ಯಾಷನ್ ಥರ. ಏನೋ ಮೊದಲೆಲ್ಲ ಎಷ್ಟು ಪೇಷನ್ಸ್ ಇರ್ತಿತ್ತು, ಒಳ್ಳೆ ಡ್ರೆಸ್ ಹಾಕೊಂಡು ಹೋಗ್ಬೇಕು, ಹಂಗೆ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಲಿಟ್ರಲಿ ಇವಾಗಂತೂ ಏನು ಕಾನ್ಸಂಟ್ರೇಷನ್ನೇ ಇಲ್ಲ. ಹೆಂಗಿರ್ತೀವೋ ಹಂಗೆ ಹೋಗ್ತಿರ್ಬೇಕು, ಬರ್ತಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಬಂದಿದೆ. ಲೆಟ್ಸ್ ಸಿ ಗೈಸ್, ಹೀಗೆ ಇರುತ್ತಾ ನನ್ನ ಮೈಂಡ್ ಸೆಟ್ಟು ಅಥವಾ ಚೇಂಜ್ ಆಗುತ್ತಾ ಅಂತ. ಇವತ್ತು ಅಕ್ಕ ಪಲಾವ್ ಮಾಡಿದ್ದಾರೆ. ಸಖತ್ತು ಎಮ್ಮಿ ಸ್ಪೈಸಿಯಾಗಿ ಸಖತ್ತಾಗಿದೆ. ನಾವು ಬಿಸಿ ಅದ್ರ ಜೊತೆ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಬನ್ನಿ ತಿಂಡಿಗೆ. ಸೊ ಮನೆಗೆ ಬಂದು ಅವತ್ತು ಮಾಡಿದ ಅಡುಗೆ ಎಲ್ಲ ಊಟ ಮಾಡಿದ್ವಿ. ಅದಾದಮೇಲೆ ವಿ ಜಸ್ಟ್ ಸ್ಪೆಂಟ್ ಕ್ವಾಲಿಟಿ ಟೈಮ್ ಟುಗೆದರ್. ಸೊ ಇದಾಗಿತ್ತು ಈ ದಿನದ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.